ಕಾವೇರಿ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫಿಲ್ಮ್ ಚೇಂಬರ್ನಿಂದ ಸುದ್ದಿಗೋಷ್ಠಿ ನಡೆಸಲಾಗ್ತಾ ಇದೆ. ನೆಲ ಜಲ ಭಾಷೆಗೆ ಧಕ್ಕೆಯಾದ್ರೆ ನಾವು ಸುಮ್ಮನಿರಲ್ಲ ಅಂತ ಫಿಲ್ಮ್ ಚೇಂಬರ್ ಸುಮ್ಮನೆ ಕೂರೋದಿಲ್ಲ ಅಂತ ಜಯಮಾಲಾ ಹೇಳಿದ್ದಾರೆ. ಅವತ್ತು ಮಹದಾಯಿ, ಇವತ್ತು ಕಾವೇರಿ ವಿಚಾರ. ನಾವು ರಾಜ್ಯದ ರೈತರ ಪರ ಇದ್ದೀವಿ ಅಂತ ಜಯಮಾಲಾ ಹೇಳಿದ್ದಾರೆ. ಫಿಲ್ಮ್ ಚೇಂಬರ್ನ ಅಧ್ಯಕ್ಷೆ ಜಯಮಾಲಾ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರೋದು. ನೆಲ, ಜಲ, ಭಾಷೆ ಈ ಮೂರಕ್ಕೂ ಕೂಡ ಧಕ್ಕೆ ಆಗುತ್ತೆ ಎಂದಾಗ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೂ ಕೂಡ ರೈತ ಬಾಂಧವರ ಪರ ನಾವ್ಯಾವತ್ತೂ ನಿಂತಿದ್ದೀವಿ. ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ, ಒಟ್ಟಿಗೆ ಹೋರಾಟ ಮಾಡಿದ್ದೀವಿ. ಈ ಒಂದು ಪಂಕ್ತಿಯನ್ನು ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕ್ಕೊಟ್ಟಿದ್ದಾರೆ. ಇಡೀ ಚಿತ್ರೋದ್ಯಮ ನಾವು ಒಟ್ಟಾಗಿರ್ತೀವಿ. ಅವತ್ತು ಮಹದಾಯಿ ಇರ್ಬೋದು, ಇವತ್ತು ಕಾವೇರಿ 4 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಬರ, ಇನ್ನೊಂದು ಕಡೆ ಇವತ್ತಿನ ದಿನ ನಮಗೆ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವು ಇದ್ದೀವಿ ಅಂತ ಹೇಳಲಿಕ್ಕೆ, ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೀವಿ. ಭಾಷೆ ಬದುಕಿದ್ರೆ, ಮನುಷ್ಯ ಬದುಕಿದ್ರೆ, ನೆಲ ಜಲ ಇವತ್ತಿನ ದಿನ ನಮಗೆಲ್ಲರಿಗೂ ಇದ್ದರೆ ನಾವು ಬದುಕ್ತೀವಿ. ಆದರೆ ಅದಕ್ಕೆ ಧಕ್ಕೆ ಬಂದಾಗ ನಾವು ಯಾವತ್ತೂ ಕೂಡ ರೈತರ ಪರ ಇರ್ತೀವಿ. ನೆಲ ಜಲ ಇನ್ನು ಕರ್ನಾಟಕದ ವಾಸ್ತವ ಪರಿಸ್ಥಿತಿ ಏನು ಅನ್ನೋದನ್ನ ಪರಿಶೀಲಿಸಬೇಕು. ಕಾವೇರಿ ನಿಯಂತ್ರಣ ಮಂಡಳಿ ಸ್ಥಳ ಪರಿಶೀಲನೆ ನಡೆಸಲಿ. ಕಳೆದ ಬಾರಿ ಹೆಚ್ಚಿನ ನೀರಿದ್ದ ಕಾರಣ ಬಿಡುಗಡೆ ಮಾಡಿದ್ವಿ. ಈ ಬಾರಿ ರಾಜ್ಯದ ಸಂಕಷ್ಟವನ್ನು ಕೂಡ ಪರಿಗಣಿಸಬೇಕಾಗುತ್ತೆ. ಸೊ ಈ ಹೋರಾಟಕ್ಕೆ ಚಿತ್ರರಂಗವೂ ಕೂಡ ಸ್ಪಂದಿಸಬೇಕು ಅಂತ ಸಾರಾ ಗೋವಿಂದ್, ಮಾಜಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ರೈತ ಬಾಂಧವರು ಅಥವಾ ಕನ್ನಡ ಪರ ಹೋರಾಟಗಾರರು ಯಾವ ರೀತಿ ಅವರು ಹೆಜ್ಜೆಯನ್ನು ಇಡ್ತಾರೋ ಅದನ್ನು ನಾವು ಕಾದು ನೋಡ್ತಾ ಇದ್ದೀವಿ. ಅವ್ರ ಹೆಜ್ಜೆಗೆ ನಾವು ಕೈ ಜೋಡಿಸೋಂಥ ಕೆಲಸ ಅವತ್ತು ಮಾಡಿದ್ದೀವಿ, ಇವತ್ತು ಮಾಡ್ತೀವಿ. ಯಾಕೆಂದರೆ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಅದರದ್ದೇ ಆದಂಥ ಒಂದು ಗೌರವ ಇದೆ. ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಯಾವತ್ತು ಮಾಡ್ತಾರೆ. ಒಂದು ಮಾತು ಹೇಳ್ತೀನಿ, ಯಾರೂ ಕೂಡ ಇದ್ರ ಬಗ್ಗೆ ಅನುಮಾನ ಪಡೋದು ಬೇಡ. ಕಾವೇರಿ ನದಿ ನೀರನ್ನು ತಮಿಳುನಾಡಿಗೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಕುಡಿಯೋದಕ್ಕೆ ನೀರಿಲ್ಲ ಅಂತ ಇದ್ದೀವಿ. ತಮಿಳುನಾಡು 3ನೇ ಬೆಳೆ ಕುರುವೆ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ನಮಗಿಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅವರು ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಹಾಗಾಗಿ ಆ ನೀರು ಬಿಡೋವಂಥ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. 91ರಲ್ಲಿ ಇದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಅವತ್ತಿನ ಮುಖ್ಯಮಂತ್ರಿ ನಮ್ಮ ಬಂಗಾರಪ್ಪನವರು ಅವತ್ತು ನಮ್ಮ ಹೋರಾಟ ಎಲ್ಲವನ್ನು ನೋಡಿದ ಮೇಲೆ, ಕರ್ನಾಟಕದ ಹೋರಾಟ ನೋಡಿದ ಮೇಲೆ ಅವರು ಒಂದು ತೀರ್ಮಾನಕ್ಕೆ ಬಂದರು. ನಾವೆಲ್ಲ ಒತ್ತಾಯ ಮಾಡಿದ್ರು, ದಯಮಾಡಿ ಇಂಥ ಪರಿಸ್ಥಿತಿಯಲ್ಲಿ ನೀರು ಬಿಡಬೇಡಿ ಸರ್, ಈ ಒಂದು ಸುಗ್ರೀವಾಜ್ಞೆ ಹೊರಡಿಸಿ ಅಂತ ಹೇಳಿದಾಗ ಸುಗ್ರೀವಾಜ್ಞೆ ಹೊರಡಿಸಿ ಇಡೀ ಕರ್ನಾಟಕಕ್ಕೆ ಮಾದರಿ ಮುಖ್ಯಮಂತ್ರಿಗಳಾದರು. ಸುಗ್ರೀವಾಜ್ಞೆ ಹೊರಡಿಸಿದ್ರು. ಆ ಪರಿಸ್ಥಿತಿ ಈಗ ಬರೋದು ಬೇಡ. ಕೂತು ನಿಂತು ತಮಿಳುನಾಡು ಮುಖ್ಯಮಂತ್ರಿ 3ನೇ ತಾರೀಕು ಬರ್ತಾ ಇದ್ದಾರೆ. ಅವ್ರು ಖುದ್ದು ಪರಿಶೀಲನೆ ಮಾಡಲಿ, ನೋಡಲಿ, ವಾಸ್ತವಾಂಶನ ನೋಡಲಿ, ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನಾವೆಲ್ಲ ಭಾರತೀಯರು ಹೌದು, ಅಣ್ತಮ್ಮದಿರು. ಈಗ ನೀರಿನ ವಿಚಾರದಲ್ಲಿ, ಅದರಲ್ಲಿ ವಿಶೇಷವಾಗಿ ಕಾವೇರಿ ಹುಟ್ಟಿ ಹರಿಯೋದು ಕರ್ನಾಟಕದಲ್ಲಿ, ಅದರಲ್ಲಿ ನಮ್ಮ ಮೇಲೆ ನಮಗೆ ಹಕ್ಕಿದೆ. ಅದು ಇವತ್ತಿನ ದಿವಸ ಅದಕ್ಕೆ ಅಡ್ಡಗಾಲು ಹಾಕೋದಾಗಲಿ ಅಥವಾ ಮೇಕೆದಾಟು ಯೋಜನೆಗೆ ಇದು ಮಾಡೋದಾಗಲಿ, ಈಗ ಮೇಕೆದಾಟು ಯೋಜನೆ ಕ್ಲಿಯರ್ ಆಗಿದೆ, ಅದಕ್ಕೆ ಯಾರ್ದ ಅಪ್ಪಣೆನೂ ಬೇಕಾಗಿಲ್ಲ. ಅದನ್ನು ಮುಂದಿನ ದಿವಸಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ತಗೊಳ್ತಾರೆ. ಯಾಕೆಂತ ಹೇಳಿದ್ರೆ ಅವತ್ತಿನ ದಿವಸ ಮೇಕೆದಾಟು ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿ ಕ್ಲಿಯರ್ ಆಗಿದೆ. DK ಶಿವಕುಮಾರ್ ಅವರು ಅವತ್ತು ಪಾದಯಾತ್ರೆ ಮಾಡಿದರು. ಆದರೆ ಬದ್ಧತೆ ಇದೆ ಅವರಿಗೆ. ಇವತ್ತು ಕೂಡ ರೈತರ ಮತ್ತು ಈ ನಾಡಿನ ಹಿತವನ್ನು ನಮ್ಮ ಮುಖ್ಯಮಂತ್ರಿಗಳು ಕಾಪಾಡ್ತಾರೆ, ಅದನ್ನು ಕಾಯ್ತಾರೆ ಅಂತ ನಂಬಿಕೆ ನನಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟಗಳನ್ನು ರೂಪಿಸ್ತಾರೋ ಅವ್ರು ರೂಪಿಸ್ಕೊಳ್ಳಿ. ನಾವ್ಯಾವ ರೀತಿ ಹೋರಾಟ ಮಾಡಬೇಕು ಅದನ್ನು ನಾವು ರೂಪಿಸ್ಕೊಳ್ತೀವಿ. ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಚಿತ್ರರಂಗದಲ್ಲಿ ಇವತ್ತಲ್ಲ, ಎಷ್ಟೋ ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ
ಈ ಒಂದು ಸಮಸ್ಯೆ ಬಂದಾಗ, ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ, ಅದು ಎಂಥ ಸಂದರ್ಭದಲ್ಲಾದರೂ ಚಿತ್ರರಂಗನ ಬಂದ್ ಮಾಡಿ ಹೋರಾಟಕ್ಕೆ ಹೊರಟಿದ್ದೀವಿ, ಮಾಡಿದ್ದೀವಿ. ಅದೆಲ್ಲ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಇಟ್ಟು ಹೇಳ್ತೀನಿ. ನಮ್ಮ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಂಥ ಅಂಬರೀಷ್ ರವರು ಅಂತ ಒಂದು ಸ್ಥಾನನ ತ್ಯಾಗ ಮಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂತ ಒಂದು ಸ್ಥಾನನ ತ್ಯಾಗ ಮಾಡಿ ಸ್ಪಾಟಲ್ಲಿ ರಿಸೈನ್ ಮಾಡಿಬಿಟ್ಟು ಬಿಸಾಕ್ ಬಂದಿರೋಂಥ ಒಂದು ಸಚಿವ ಸ್ಥಾನನ ಬಿಟ್ಟು ಬಂದಂಥವ್ರು. ಅವ್ರನ್ನೆಲ್ಲ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ದಯವಿಟ್ಟು ಯಾವುದೇ ಅನುಮಾನ ಬೇಡ. ಈಗ ನಮ್ಮ ಅಧ್ಯಕ್ಷರಾಗ್ಬೋದು ಸಾರಾ ಗೋವಿಂದ್ ಅವರು ಹೇಳ್ದಂಗೆ ಈ ನಾಡು ನುಡಿ ಜಲ ಮತ್ತು ಭಾಷೆ ವಿಷಯದಲ್ಲಿ ಏನೇ ಬಂದರೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದ್ರೆ ಕಲಾವಿದರ ಸಂಘ ಕೂಡ ಒಂದು ನಿಮಿಷ, ಪ್ರತಿ ಅಂಗಗಳು ಕೂಡ ಅದನ್ನ ಹೇಳಕ್ ಬಂದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ತೀರ್ಮಾನ ತಗೊಂಡ್ರೆ ಎಲ್ಲ ಅಂಗ ಸಂಘ ಸಂಸ್ಥೆಗಳೆಲ್ಲರೂ ಅದನ್ನು ಪಾಲಿಸ್ತೀವಿ. ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಒಗ್ಗಟ್ಟು ಅದನ್ನೆಲ್ಲ ಚಿತ್ರರಂಗದ ಬೆಳವಣಿಗೆಗೆ ಇರುತ್ತೆ ಹೊರತು, ಆ ಕಿತ್ತಾಟ ಪತ್ತಾಟ ಏನಿದ್ರು ಚಿತ್ರರಂಗದ ಬೆಳವಣಿಗೆಗೆ ಇರುತ್ತೆ ಹೊರತು. ಬಟ್ ವೈಯಕ್ತಿಕವಾಗಿ ನಮ್ಮಲ್ಲಿ ಯಾವುದೇ ದ್ವೇಷ ಇಲ್ಲ. ಚಿತ್ರರಂಗ ಬೆಳೀಬಾರ್ದು ಅನ್ನೋ ಉದ್ದೇಶದಿಂದ ಯಾರೂ ಇಲ್ಲ. ಇಲ್ಲಿ ಚಿತ್ರರಂಗ ಬೆಳೆಯೋಕ್ಕೋಸ್ಕರನೇ ಆ ಒಗ್ಗಟ್ಟು ಇರಲ್ಲ ಅಂತ ನೀವು ಅನ್ಕೊಂಡಿರ್ಬೋದೇನೋ. ಇದ್ರಲ್ಲಿ ಇನ್ನೊಂದ್ಸರಿ ಮಾತಾಡೋಣ. ಬಟ್ ಯಾವುದೇ ಭೇದ ಭಾವ ಬೇಡ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಯಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನೂ ಯಾವತ್ತಿಗೂ ಇದೇ ಅಲ್ಲ, ಈ ಹೋರಾಟಕ್ಕಲ್ಲ, ಎಲ್ಲ ಹೋರಾಟಕ್ಕೂ ಜೊತೆಲಿ ಇದ್ದೇ ಇರ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಒಂದು ಮಾತು ತಿಳ್ಕೊಳ್ಳಿ, ಕಲಾವಿದರು ಬಂದರೆ ಸಕ್ಸಸ್ ಆಗುತ್ತೆ ಇದು ಅನ್ನೋ ತಿಳ್ಕೊಬೇಡಿ. ಬರ್ತಾರೆ, ಎಷ್ಟು ಜನ ಕಲಾವಿದರು ಅಂತ ನಿಮ್ಗೆ ಗೊತ್ತು ಚೆನ್ನಾಗಿ, ಎಲ್ಲರೂ ಬರ್ತಾರೆ, ಅನುಮಾನನೇ ಬೇಡ ಅಂತ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಇದ್ದೀವಿ. ಸಾರಾ ಗೋವಿಂದ್ ಅವರು ಮತ್ತು ನಮ್ಮ ಅಧ್ಯಕ್ಷರಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನೇ ತೀರ್ಮಾನ ತಗೊಂಡು ಯಾವತ್ತು ಬಂದಾಗಲಿ, ಇನ್ನೊಂದು ಯಾವುದೇ ಕಾರಣಕ್ಕೂ ಇವತ್ತು ಗೋವಿಂದ್ ಅವರು ಹೇಳೋದು ಸಂಜೆ ಮೀಟಿಂಗ್ ಇದೆ ಅಂತ, ಆ ಮೀಟಿಂಗ್ ಆದ ನಂತರ ಯಾವ ಥರ ತೀರ್ಮಾನ ತಗೋಬೇಕು ನಮ್ಮ ಅಧ್ಯಕ್ಷರು ತಗೊಂಡ್ಮೇಲೆ ಅವರಿಂದ ನಾವೆಲ್ಲ ಹೇಳ್ತೀವಿ. ಸೊ ಫಿಲ್ಮ್ ಚೇಂಬರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತಾಡ್ತಾ ಇದ್ರು ಜೈಮಾಲಾ ಅವರು, ಸಾರಾ ಗೋವಿಂದ್ ಮತ್ತೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರೆಲ್ಲರೂ ಕೂಡ ನಮ್ಮ ಸಂಪೂರ್ಣ ಬೆಂಬಲ ಇದೆ ಈ ಹೋರಾಟಕ್ಕೆ, ರಾಜ್ಯದ ಪರಿಸ್ಥಿತಿ ನಮ್ಮೆಲ್ಲರಿಗೂ ಅರಿವಿದೆ ಅನ್ನೋದು.